ಬಿಗ್ ಬಾಸ್ ಮನೆಯಲ್ಲಿ ದಿನ ಕಳೆದಂತೆ ಕಿಚ್ಚು ಹೆಚ್ಚಾಗ್ತಿದೆ. ಅಷ್ಟೇ ಅಲ್ಲ, ಒಬ್ಬರಿಗೊಬ್ಬರು ಬಾಯಿಗೆ ಬಂದಂತೆ ಬಡ್ದಾಡ್ಕೊಳ್ತಿದ್ದಾರೆ. ಇನ್ನು ಒಂದು ಹಂತಕ್ಕೆ ಮುಂದೆ ಹೋಗಿರೋ ಕೆಲ ಸ್ಪರ್ಧಿಗಳು ಕೈ ಮಿಲಾಯಿಸುವ ಮಟ್ಟಕ್ಕೂ ಹೋಗಿದ್ದಾರೆ. ಏಕವಚನದ ಮಾತುಗಳು, ಅಸಹ್ಯ ಹುಟ್ಟಿಸೋ ಪದಗಳು, ನೋಯಿಸೋ ಪದಗಳು, ಆಡಬಾರದ ಮಾತುಗಳಿಂದ ಬಿಗ್ ಬಾಸ್ ಮನೆ ಇದೀಗ ದಗದಗ ಅಂತಿದೆ. ಎಸ್, ಈ ಸೀಸನ್ ನ ಬಿಗ್ ಬಾಸ್ ಮನೆ ಆರಂಭದಿಂದಲೇ ಜೋರು ಸದ್ದು ಮಾಡಿದೆ. ಅಷ್ಟೇ ಯಾಕೆ, ಸುದ್ದಿಗೂ ಗ್ರಾಸವಾಗಿದೆ. ಮೊದಲ ವಾರದಲ್ಲೇ ಗದ್ದಲ ಜೋರಾಗಿತ್ತು. ಅದು ಮನೆಯೊಳಗಿದ್ದ ಜಗದೀಶ್ ಮತ್ತು ರಂಜಿತ್ ಹೊರಬರೋವರೆಗೂ ರಂಪಾಟ ಹೆಚ್ಚಾಗಿಯೇ ಇತ್ತು. ಅವರು ಹೊರಬಂದ ಬಳಿಕ ತಟಸ್ಥವಾಗಿತ್ತು. ಹೇಗೋ ಒಬ್ಬರಿಗೊಬ್ಬರು ಕಾಲೆಳೆದುಕೊಂಡು ಆಡ್ತಿದ್ದ ಸ್ಪರ್ಧಿಗಳ ನಡುವೆ ಎಂಟ್ರಿಯಾದ ರಜತ್ ಎಲ್ಲರಿಗೂ ತಲೆನೋವಾಗಿದ್ದಂತೂ ಸುಳ್ಳಲ್ಲ. ಅಲ್ಲಿ ತಮ್ಮ ಪಾಡಿಗೆ ತಾವು ಆಟವಾಡಿಕೊಂಡಿದ್ದವರ ಮೇಲೂ ಎಗರಿ ಬೀಳ್ತಿದ್ದ ರಜತ್ ಮೇಲೆ ಚೈತ್ರಾ ಕುಂದಾಪುರ್ ಹಾಗೂ ಉಗ್ರ ಮಂಜು ಕೂಡ ತಿರುಗು ಬಿದ್ದಿದ್ದು ಆಯಿತು. ಅಷ್ಟಾದರೂ ರಜತ್ ಗದ್ದಲ ಮಾತ್ರ ನಿಲ್ಲಿಲ್ಲ. ಮನೆಯೊಳಗಿರೋ ಸ್ಪರ್ಧಿಗಳು ರಜತ್ ಹಾಗೂ ಕೆಲವರ ರಂಪಾಟದಿಂದ ರೋಸಿ ಹೋಗಿದ್ದಂತೂ ನಿಜ. ಬಿಗ್ ಬಾಸ್ ಕೊಟ್ಟ ಆ ಒಂದು ಟಾಸ್ಕ್ ಭಾರೀ ಚರ್ಚೆಗೆ ಒಳಪಡ್ತು. ಅಷ್ಟೇ ಅಲ್ಲ, ಮನೆಯ ಸ್ಪರ್ಧಿಗಳ ನಡುವೆಯೇ ಒಳ ಜಗಳವೂ ಶುರುವಾಯಿತು. ಮೊನ್ನೆ ಕೊಟ್ಟ ಟಾಸ್ಕ್ ವೇಳೆ ಎಲ್ಲರ ನಡುವೆಯೂ ಮಾತಿನ ಚಕಮಕಿ ಜೋರಾಯಿತು. ತಮ್ಮ ಪಾಡಿಗೆ ತಾವಿದ್ದ ಸ್ಪರ್ಧಿ ಹನುಮಂತು ಕೂಡ ಒಮ್ಮೆಲೆ ರಾಂಗ್ ಆಗ್ಬಿಟ್ರು. ಅವರು ಏಕಾಏಕಿ ವೈಲೆಂಟ್ ಆಗಿದ್ದನ್ನ ಕಂಡ ಆ ಮನೆಯ ಸದಸ್ಯರು ದಂಗಾಗ್ಬಿಟ್ರು. ಇಷ್ಟಕ್ಕೂ ಆ ಮನೆಯಲ್ಲಿ ಹನುಮಂತು ರಾಂಗ್ ಆಗೋಕೆ ಕಾರಣ ಚೈತ್ರಾ ಕುಂದಾಪುರ್ ಅವರು ನಡೆದುಕೊಂಡ ರೀತಿ, ಅವರು ಮಾಡಿದ ಕೆಲಸ. ಹಾಗೆ ನೋಡಿದ್ರೆ ಆ ಮನೆಯಲ್ಲಿ ಸದಾ ಎಂಟರ್ಟೈನ್ಮೆಂಟ್ ಮೂಲಕ ಎಲ್ಲರಿಗೂ ಹತ್ತಿರವಾಗಿದ್ದ ಮತ್ತು ಇಷ್ಟವಾಗಿದ್ದ ಗಾಯಕ ಹನುಮಂತು ಒಮ್ಮೆಲೆ ರಾಂಗ್ ಆಗಿದ್ದಾರೆ. ತಮ್ಮಿಷ್ಟಕ್ಕೆ ತಾವು ಆಟವಾಡಿಕೊಂಡಿದ್ದ ಹನುಮಂತು ಹಾಗೆ ವೈಲೆಂಟ್ ಆಗೋಕೆ ಕಾರಣ ಚೈತ್ರಾ ಕುಂದಾಪುರ್. ಹನುಮಂತು ಆಟ ಸಾಕಷ್ಟು ಗಮನ ಸೆಳೆದಿದೆ. ಅವರ ಆಟ ಅನೇಕರಿಗೂ ಇಷ್ಟವಾಗಿದೆ. ಅವರು ಪೆದ್ದನಂತಿದ್ರು. ಸ್ವತಃ ಸುದೀಪ್ ಅವರೇ ಹನುಮಂತು ಬಹಳ ಬುದ್ಧಿವಂತ ಅಂತ ಒಪ್ಪಿದ್ರು. ಸದ್ಯ ಆ ಮನೆಯೊಳಗಿನ ಹನುಮಂತನ ಆಟ ಬೇರೆನೇ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹನುಮಂತ ಸಖತ್ ವೈಲೆಂಟ್ ಆಗಿದ್ದಾರೆ. ಟಾಸ್ಕ್ ಒಂದರ ಉಸ್ತುವಾರಿಯಾಗಿದ್ದ ಚೈತ್ರಾ ಕುಂದಾಪುರ್ ಮೇಲೆ ಹನುಮಂತು ಗರಂ ಆಗಿದ್ದಾರೆ. ಚೈತ್ರಾ ಅವರ ನಿರ್ಧಾರಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹನುಮಂತು. ಟಾಸ್ಕ್ ವೇಳೆ ಧನ್ರಾಜ್ ಅವರನ್ನ ಕೇವಲವಾಗಿ ಕಂಡಿದ್ದ ಚೈತ್ರಾಗೆ ಧನ್ರಾಜ್ ಆಡೋ ವೇಳೆ ನಾಚಿಕೆ ಆಗಲ್ವಾ ಅಂದಿದ್ದಾರೆ. ಆಗ ಚೈತ್ರಾ ತಮ್ಮದೇ ಶೈಲಿಯಲ್ಲಿ ಲುಕ್ ಕೊಟ್ಟು ಯಾರಿಗೂ ನಾಚಿಕೆ ಆಗಲ್ಲಂತ ಎಚ್ಚರಿಕೆ ಕೊಟ್ಟಿದ್ರು. ಹನುಮಂತು ಇದುವರೆಗೆ ತಮ್ಮ ಶೈಲಿಯ ಸಾಂಗ್ ಮೂಲಕ ಎಲ್ಲರಿಗೂ ಟಕ್ಕರ್ ಕೊಡ್ತಿದ್ರು. ಆಶು ಕವಿಯಂತೆ ಅಲ್ಲೇ ಹಾಡು ಕಟ್ಟಿ ಹಾಡೋ ಮೂಲಕ ಎಲ್ಲರಿಗೂ ಬಿಸಿ ಮುಟ್ಟಿಸಿದ್ರು. ಧನ್ರಾಜ್ ಮೇಲೆ ರೇಗಾಡಿದ ಚೈತ್ರಾ ವಿರುದ್ಧ ಹನುಮಂತು ಗರಂ ಆಗಿದ್ದು ಮಾತ್ರ ಎಲ್ಲರಿಗೂ ಶಾಕ್ ಆಯಿತು. ಚೈತ್ರಾ ಆಡುವಾಗ ಹನುಮಂತನಿಗೆ ಕೋಪ ಬಂದಿದೆ. ಆಗ ಹನುಮಂತ ಚೈತ್ರಾಗೆ ಕಂಪ್ಲೀಟ್ ನನ್ನ ತಲೆ ಆಫ್ ಆದ್ರೆ ನಾನು ಮೊದಲೇ ಸರಿ ಇಲ್ಲ ಅಂತ ಜೋರಾದ ಧ್ವನಿಯಲ್ಲಿ ಹೇಳಿದ್ದಾರೆ. ಆ ಮಾತಿಗೆ ಜೊತೆಯಲ್ಲಿ ಒಂದಷ್ಟು ಗದ್ದಲವೂ ನಡೆದಿದೆ. ಅದಕ್ಕೂ ಮೊದಲು ರಜತ್ ಹಾಗೂ ಚೈತ್ರಾ ನಡುವೆ ಸಖತ್ ಮಾತಿನ ಫೈಟ್ ನಡೆಯಿತು. ಆದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಮೌನ ಆವರಿಸಿತ್ತು. ಇತ್ತ ಹನುಮಂತ ರೇಗಿದ ವಿಷಯ, ಅತ್ತ ರಜತ್ ಚೈತ್ರಾ ಕಿತ್ತಾಟದಿಂದ ಬಿಗ್ ಬಾಸ್ ಟಾಸ್ಕ್ ರದ್ದು ಮಾಡಿದ ಪ್ರೋಮೋ ಈಗ ಹೊರಬಂದಿದೆ. ಇದರಿಂದ ಆ ಮನೆಯ ಟಾಸ್ಕ್ನಿಂದ ಜಗಳ ತಾರಕಕ್ಕೇರಿದ್ದು, ಬಿಗ್ ಬಾಸ್ ಟಾಸ್ಕ್ ರದ್ದು ಮಾಡುತ್ತಾ ಇದರಿಂದ ಬಿಗ್ ಬಾಸ್ ಮನೆಯ ಸದಸ್ಯರನ್ನ ನಾಮಿನೇಷನ್ಗೆ ತಳ್ಳುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಅದೇನೇ ಇರ್ಲಿ, ಹಾಡೋ ಮೂಲಕ ಎಲ್ಲರನ್ನ ರಂಜಿಸ್ತಿದ್ದ ಹನುಮಂತು ಈಗ ರೊಚ್ಚಿಗೆದ್ದಿದ್ದಾರೆ. ಮನೆಯೊಳಗೆ ಫುಲ್ ರಾಂಗ್ ಆಗಿದ್ದಾರೆ. ಈಗ ಆಟ ಎಂದಿಗಿಂತ ಬಲು ಜೋರಾಗಿದ್ದು, ಹನುಮಂತ ಸಿಟ್ಟಿಗೆದ್ದ ವಿಷಯ ಭಾರೀ ಚರ್ಚೆ ಆಗ್ತಿದೆ. ಮನೆಯೊಳಗೆ ಹನುಮಂತನ ಆರ್ಭಟದಿಂದಾಗಿ ಎಲ್ಲರೂ ಗಪ್ ಚುಪ್ ಆಗಿರೋದಂತೂ ನಿಜ.